ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯಚರಣಾರವಿಂದಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಎಲ್ಲರಿಗೂ ಸಹಿತ ಶ್ರೀರಾಮನವಮಿಯ ಶುಭಾಶಯಗಳನ್ನು ಕೋರಿ ರಾಮ ರಾಮೇತಿ ರಾಮೇತಿ ರಾಮೇ ರಾಮೇ ಮನೋರಮೆ ಸಹಸ್ರನಾಮ ತತುಲ್ಯಂ ರಾಮನಾಮ ವರಾನನೆ ರಾಮ ರಾಮೇತಿ ರಾಮೇತಿ ರಾಮೇ ರಾಮೇ ಮನೋರಮೆ ಸಹಸ್ರನಾಮ ತತುಲ್ಯಂ ರಾಮನಾಮ ವಾರಾನನೆ ಅಂಥೇಳಿ ಶ್ರೀರಾಮ ರಕ್ಷಾಸ್ತೋತ್ರವನ್ನು ಯಾರ ಭಕ್ತಿಯಿಂದ ಪಠಿಸ್ತಾರ ಅವರ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಸುತ್ತಾವ. ರಾಮ ಅನ್ನುವಂಥ ಈ ಒಂದು ನಾಮ ಎಷ್ಟು ಶಕ್ತಿಶಾಲಿ ಅಂತ. ಹಂಗಂದ್ರೆ ಈ ರಾಮನಾಮಕ್ಕೆ ಇಷ್ಟೊಂದು ಶಕ್ತಿ ಬರಲಿಕ್ಕೆ ಕಾರಣ ಯಾವ ಒಂದು ದೈವದ ಅವತಾರ ಘಟಿಸಿತು ಆ ಅವತಾರ ಕಾರ್ಯವನ್ನು ನೋಡಿ ಆ ಅವತಾರದಲ್ಲಿ ಪರಮಾತ್ಮ ನಡೆದು ಹೋದಂತಹ ದಾರಿ, ಆ ಪರಮಾತ್ಮನ ಒಂದು ನಿಷ್ಠೆ, ಆ ಪರಮಾತ್ಮನ ಒಂದು ತಪಸ್ಸು, ಆ ಪರಮಾತ್ಮನ ಒಂದು ಕರುಣೆ, ಇದೆಲ್ಲವೂ ಸೇರಿ ಅದೇನು ದಿವ್ಯವಾದಂಥ ಪರಮಾತ್ಮನ ರೂಪ ಭೂಮಿಗೆ ಅವತರಿಸಿತ್ತು ಆ ರೂಪಕ್ಕೆ ರಾಮ ಅಂತ ಹೆಸರಿಟ್ಟರು. ಆ ಒಂದು ದೈವಶಕ್ತಿಯ ಒಂದು ಜೀವನದ ಪಾವಿತ್ರ್ಯತೆಯಿಂದಾಗಿ ಆ ನಾಮಕ್ಕೆ ಅಷ್ಟೊಂದು ಶಕ್ತಿ ಬಂತು. ಹೇಳ್ತಾರೆ ಏನಂದ್ರೆ, ಅಶ್ಯ ಶ್ರೀರಾಮ ರಕ್ಷಾ ಸ್ತೋತ್ರ ಮಂತ್ರಶ್ಯ ಬುಧ ಕೌಶಿಕ ಋಷಿ ಅನುಷ್ಟಪ್ಛಂದ ಶ್ರೀ ಸೀತಾರಾಮಚಂದ್ರೋ ದೇವತಾ ಸೀತಾಶಕ್ತಿ ಶ್ರೀಮದ್ಹನುಮಾನಕೀಲಕಂ ಶ್ರೀರಾಮಚಂದ್ರ ಪ್ರೀತ್ಯರ್ಥೆ ಜಪೇ ವಿನಿಯೋಗ ಅಂತ ಹೇಳಿಕಾರ. ಪ್ರತಿಯೊಂದು ಮಂತ್ರಕ್ಕೂ ಸಹಿತ ಋಷಿ, ದೇವತೆ, ಛಂದಸ್ಸು, ಶಕ್ತಿ ಮತ್ತು ಕೀಲಕ ಇವೆಲ್ಲವೂ ಇರ್ತಾವಂತ. ಹಂಗಂದ್ರೆ ಈ ಒಂದು ಶ್ರೀರಾಮ ರಕ್ಷಾ ಸ್ತೋತ್ರಂನಲ್ಲಿ ಏನಾಗೈತಿ ಅಂತಂದ್ರೆ, ಋಷಿ ಬುಧ ಕೌಶಿಕರಾದ್ರೆ ಛಂದಸ್ಸು ಅನುಷ್ಟಪ್ ಛಂದಸ್ಸಾಯಿತು. ರಾಮ ಸೀತೆಯರು ದೇವತೆಗಳಾದರು, ಸೀತೆ ಶಕ್ತಿಯಾದಳು, ಹನುಮಂತ ದೇವರು ಕೀಲಕವಾದರು ಅಂತ ಹೇಳ್ತಾರೆ. ಅದಕ್ಕಾಗಿ ಶ್ರೀರಾಮಚಂದ್ರನ ವಿಶೇಷವಾದಂಥ ಕೃಪಾಪಾತ್ರರಾಗಲಿಕ್ಕೆ ರಾಮ ರಾಮೇತಿ ರಾಮೇತಿ ರಾಮೇ ರಾಮೇ ಮನೋರಮೆ ಸಹಸ್ರರಾಮ ತತ್ತುಲ್ಯಂ ರಾಮನಾಮ ವರಾನನೆ ಎನ್ನುವಂತಹ ಮಹಾಮಂತ್ರ ಅಷ್ಟೊಂದು ಶಕ್ತಿದಾಯಕವಾಗಿ ನಿಂತೈತಿ. ಶ್ರೀರಾಮಚಂದ್ರರು ಅವತಾರವನ್ನು ತಾಳಿದಂಥ ಪ್ರಸಂಗ, ಶ್ರೀರಾಮಚಂದ್ರರು ಬೆಳೆದಂತಹ ಪ್ರಸಂಗ, ಶ್ರೀರಾಮಚಂದ್ರರು ಸೀತೆಯನ್ನು ಮದುವೆಯಾದಂತಹ ಪ್ರಸಂಗ, ಶ್ರೀರಾಮಚಂದ್ರರು ತಂದೆಯ ಮಾತನ್ನು ನಡೆಸಿಕೊಟ್ಟಂಥ ಪ್ರಸಂಗ,
ಶ್ರೀರಾಮಚಂದ್ರರು ವನವಾಸವನ್ನು ಅನುಭವಿಸಿದ ಪ್ರಸಂಗ, ಶ್ರೀರಾಮಚಂದ್ರರು ರಾವಣನ ಜೊತೆಗೆ ಯುದ್ಧವನ್ನು ಮಾಡಿದ ಪ್ರಸಂಗ, ಶ್ರೀರಾಮಚಂದ್ರರು ಸೀತೆಯನ್ನು ಮರಳಿ ತಂದಂಥ ಪ್ರಸಂಗ, ಶ್ರೀರಾಮಚಂದ್ರರ ಪಟ್ಟಾಭಿಷೇಕದ ಪ್ರಸಂಗ, ಶ್ರೀರಾಮಚಂದ್ರರು ಸೀತೆಯನ್ನು ಮರಳಿ ವನವಾಸಕ್ಕೆ ಅಟ್ಟಿದ್ದ ಪ್ರಸಂಗ, ಶ್ರೀರಾಮಚಂದ್ರರು ಅಶ್ವಮೇಧ ಯಾಗವನ್ನು ಮಾಡಿದಂಥ ಪ್ರಸಂಗ, ಸೀತೆಯು ತಾನು ಜನ್ಮವನ್ನು ಪಡೆದಂತಹ ಭೂಮಿಯಲ್ಲಿ ಐಕ್ಯಳಾದಂಥ ಪ್ರಸಂಗ, ಇದೆಲ್ಲವನ್ನು ನೋಡಿಬಿಟ್ರೆ, ಅರ್ಥ ಮಾಡಿಕೊಂಡು ಬಿಟ್ರೆ ಶ್ರೀರಾಮಚಂದ್ರರ ಜೀವನ ಎಷ್ಟೊಂದು ಶ್ರೇಷ್ಠದಾಯಕವಾಗಿತ್ತು ಅಂಥೇಳಿ ಗೊತ್ತಾಗತೈತಿ. ಅದಕ್ಕೆ ಅಂತಹ ಮರ್ಯಾದಾ ಪುರುಷೋತ್ತಮನನ್ನು ಪಡೆದಂತಹ ಈ ಭೂಮಂಡಲ ಇಡೀ ವಿಶ್ವನ ಧನ್ಯ ಧನ್ಯ ಧನ್ಯ. ಅಂತಹ ಪರಮಾತ್ಮ ಶ್ರೀರಾಮಚಂದ್ರ ಜನ್ಮವನ್ನು ತಾಳಿದಂತಹ ಈ ಒಂದು ಪುಣ್ಯಮಯವಾದಂತಹ ರಾಮನವಮಿ, ರಾಮಾಯಣದಲ್ಲಿ ಇರುವಂತಹ ರಾಮ ಪ್ರತಿಯೊಬ್ಬರಲ್ಲಿಯೂ ಸಹಿತ ಜ್ಞಾನರೂಪನಾಗಿ ವಾಸವಾಗಿದ್ದಾನೆ. ಜ್ಞಾನ ಅನ್ನುವಂತಹ ರಾಮ ಪ್ರತಿಯೊಬ್ಬರಲ್ಲಿನೂ ಅದಾನ. ಶಾಂತಿ ಅನ್ನುವ ಸೀತೆ ಪ್ರತಿಯೊಬ್ಬರಲ್ಲಿನೂ ಅದಾಳ. ಭವ ಅನ್ನುವ ಸಾಗರ ಎಲ್ಲರಲ್ಲಿನೂ ಐತಿ. ಅಹಂಕಾರ ಅನ್ನುವಂತಹ ರಾವಣನು ಇದ್ದಾನ. ಮನಸ್ಸನ್ನುವ ಮಾರುತಿನೂ ಅದಾನ. ಪ್ರಾರಬ್ಧ ಅನ್ನುವಂತಹ ಲಕ್ಷ್ಮಣನೂ ಅದಾನ. ಪ್ರತಿಯೊಬ್ಬರ ಜೀವನವೂ ಒಂದು ರಾಮಾಯಣ. ಯಾವಾಗ ಜ್ಞಾನ ಶಾಂತಿಯನ್ನು ಕಳ್ಕೊಂತು ದುಃಖಕ್ಕೆ ಒಳಗಾತು. ಪ್ರಾರಬ್ಧ ಅನ್ನುವಂತಹ ಲಕ್ಷ್ಮಣನನ್ನು ಜೋಡಿ ಮಾಡಿಕೊಂಡು ಮನಸ್ಸನ್ನುವ ಮಾರುತಿಯನ್ನು ಹಿಡ್ಕೊಂಡು ಭವ ಅನ್ನುವ ಸಾಗರವನ್ನು ದಾಟಿ ಅಹಂಕಾರ ಅನ್ನುವಂತಹ ರಾವಣನನ್ನು ಸಂಹರಿಸಿ ಶಾಂತಿ ಎನ್ನುವ ಸೀತೆಯನ್ನು ಯಾವಾಗ ಪಡ್ಕೊಂಡ ರಾಮಾಯಣ ಪೂರ್ಣವಾಯಿತು. ಇದೇ ಜೀವನ, ಇದೇ ಜೀವನ. ರಾಮಾಯಣ ಅಂದರೆ ಕೇವಲ ಅದೊಂದು ಗ್ರಂಥವನ್ನು ಓದೋದು, ಅಲ್ಲಿದ್ದಂತಹ ಕೆಲವು ವಿಷಯಗಳನ್ನು ತಿಳ್ಕೊಳ್ಳೋದು ಅಷ್ಟೇ ಅಲ್ಲ. ಆ ರಾಮಾಯಣವನ್ನು ನಮ್ಮ ಜೀವನದಲ್ಲಿ ನಾವೇನು ಮಾಡಬೇಕಂದ್ರೆ ದಿನನಿತ್ಯವೂ ಸಹಿತ ಅನುಭವಿಸಬೇಕದನ್ನು. ರಾಮ, ಲಕ್ಷ್ಮಣ, ಸೀತೆ, ಹನುಮಂತ ದೇವರು ಇವರು ಮುಖ್ಯವಾಗಿರ್ತಾರೆ. ನಿನ್ನ ಜೀವನದೊಳಗೆ ಜ್ಞಾನವನ್ನು, ಶಾಂತಿಯನ್ನು, ಮನಸ್ಸನ್ನು, ಪ್ರಾರಬ್ಧವನ್ನು ಯಾವಾಗೂ ಮರಿಬೇಡ. ಇವ ನಾಲ್ಕು ಸರಿಯಾಗಿ ಇದ್ದೂಪ ಅಂದ್ರೆ ಬೇಕಾದಂತಹ ಭವಸಾಗರವಿರಲಿ, ಬೇಕಾದಂತಹ ದುಷ್ಟಗುಣವಿರಲಿ, ಅದು ನಾಶವಾಗಿ ನಿನ್ನ ಜೀವನ ಆನಂದದಾಯಕವಾಗತೈತಿ. ಇದನ್ನು ತಿಳ್ಕೊಂಡು ಜೀವನ ಸಾಗಿಸ್ಬೇಕ್ರಿ. ರಾಮನಾಮಕ್ಕೆ ಎಷ್ಟು ಶಕ್ತಿ ಐತಿ, ನೀ ಯಾಕೋ, ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲವೊಂದಿದ್ದರೆ ಸಾಕೋ ಅಂತ ಹೇಳಿದರು. ಸ್ವತಃ ಪರಮೇಶ್ವರ ಶಿವ ಕೈಲಾಸದೊಳಗೆ ರಾಮನಾಮವನ್ನು ಜಪಿಸ್ತಾನ ಅಂತ ಹೇಳ್ತಾರೆ. ಅಂದಮೇಲೆ ಎಷ್ಟಿರಬಹುದು ಆ ರಾಮನಾಮದ ಶಕ್ತಿ. ರಾಮಕೃಷ್ಣ ಪರಮಹಂಸರು ನದಿ ದಾಟಕತ್ತಾರ.
ತಮ್ಮ ಶಿಷ್ಯರನ್ನು ಕರ್ಕೊಂಡು ಹೊಂಟಾರ. ನದಿ ಹೆಂಗೆ ದಾಟಬೇಕಂತ ವಿಚಾರ ನಡೆದಾಗ ಎಲ್ಲರ ಕೈಯೊಳಗೂ ಏನೋ ಬರೆದು ಒಂದು ಚೀಟಿ ಮಡಿಚಿ ಎಲ್ಲ ಶಿಷ್ಯರ ಕೈಯೊಳಗೂ ಕೊಟ್ಟರು ರಾಮಕೃಷ್ಣ ಪರಮಹಂಸರು. ಎಲ್ಲ ಶಿಷ್ಯರು ಆ ಚೀಟಿಗಳನ್ನು ಕೈಯಾಗಿ ಹಿಡ್ಕೊಂಡು ನದಿ ದಾಟಕತ್ತಾರ. ಎಲ್ಲರೂ ದಾಟಿದಾರ. ಒಬ್ಬ ಶಿಷ್ಯ ವಿಚಾರ ಮಾಡ್ತಾನೆ, ಈ ಚೀಟಿ ಒಳಗೆ ಅಂಥದ್ದು ಏನಿರಬಹುದು ಅಂಥೇಳಿ. ನದಿ ದಾಟಿ ಇನ್ನೇನು ಸ್ವಲ್ಪ ಉಳಿದೈತಿ. ಆ ಚೀಟಿ ಬಿಚ್ಚಿ ನೋಡಿದ, ರಾಮ್ ಅಂತ ಬರೆದಿತ್ತು, ಬೇರೆ ಏನಿಲ್ಲ, ರಾಮ್. ಆ ಶಿಷ್ಯ ಅಂದ, ಕೇವಲ ಇದೊಂದು ಮಂತ್ರ ಅಂದ, ಅಷ್ಟ ನೋಡಿದ ನದಿ ಒಳಗೆ ಮುಳುಗಿದ ಅಂತ ಹೇಳ್ತಾರೆ. ನಂಬಿಕೆ ಐತಲ್ಲ ಅದು ಪಾರ ಮಾಡ್ತೈತಿ, ಸಂಶಯ ಐತಲ್ಲ ಅದು ನಮ್ಮನ್ನು ಮುಳುಗಿಸ್ತೈತಿ. ಇಷ್ಟ ನಾವು ತಿಳ್ಕೊಬೇಕ್ರಿ. ನಂಬಿಕೆಗಿಂ ಬೇರೆ ಗುಣವಿಲ್ಲ ಸರ್ವಜ್ಞ ಅಂತ ಸರ್ವಜ್ಞನೇ ಹೇಳಿದಲ್ಲ. ದುಂಬಿಗಿಂ ಕಪ್ಪಿಲ್ಲ, ನಿಂಬಿಗಿಂ ಹುಳಿಯಿಲ್ಲ, ಶಂಭುಕ್ಕಿಂ ದೇವರಿಲ್ಲ. ನಂಬಿಕೆಗಿಂ ಬೇರೆ ಗುಣವಿಲ್ಲ ಸರ್ವಜ್ಞ ಅಂತ ಹೇಳಿದರೋ ಇಲ್ಲೋ. ಇವತ್ತು ಹನುಮಂತ ದೇವರು ಚಿರಂಜೀವಿಯಾಗಿ ಅದಾರ ಯಾಕಪ್ಪ ಅಂತಂದ್ರೆ ಆ ರಾಮನಾಮದ ಬಲದಿಂದ. ಇವತ್ತು ಭೂಮಿ, ಆಕಾಶ, ಅಪ್ಪು, ವಾಯು, ತೇಜು ಈ ಪಂಚಮಹಾಭೂತಗಳು ತಮ್ಮ ಕಾರ್ಯವನ್ನು ನಿರ್ವಹಿಸಕತ್ತವ ಯಾಕಪ್ಪ ಅಂದ್ರೆ ಆ ರಾಮನಾಮದ ಬಲದಿಂದ. ಅದಕ್ಕಾಗಿ ಮರ್ಯಾದಾ ಪುರುಷೋತ್ತಮನಾದಂತಹ ಶ್ರೀರಾಮಚಂದ್ರನನ್ನು ನಾವು ದಿನಕ್ಕೆ ಒಂದು ಸಾರಿಯಾದರೂ ಸ್ಮರಿಸಿ ಆ ರಾಮಾಯಣವನ್ನು ನಮ್ಮ ಜೀವನದಲ್ಲಿನ ಕಂಡು ಮುಕ್ತರಾಗಿ ಹೋಗೋದು. ಪ್ರತಿಯೊಂದಕ್ಕೂ ಸಹಿತ ಒಂದೊಂದು ಅರ್ಥ ರಾಮಾಯಣದಲ್ಲಿ, ಪ್ರತಿಯೊಂದಕ್ಕೂ ಸಹಿತ ಒಂದು ಪಾಠ ರಾಮಾಯಣದಲ್ಲಿ, ಪ್ರತಿಯೊಂದಕ್ಕೂ ಸಹಿತ ಮೇಲೆ ಏರುವಂಥ ಒಂದೊಂದು ಮೆಟ್ಟಿಲು ರಾಮಾಯಣದಲ್ಲಿ. ಅಂತಹ ಪವಿತ್ರವಾದಂಥ ರಾಮಾಯಣದ ಮೂಲ ಪುರುಷ ಶ್ರೀರಾಮಚಂದ್ರ ಜನ್ಮವನ್ನು ತಾಳಿದಂಥ ಶ್ರೀರಾಮನವಮಿ ನಮ್ಮೆಲ್ಲರಿಗೂ ಸಹಿತ ಶುಭವನ್ನು ಉಂಟು ಮಾಡಲಿ. ರಾಮನವಮಿಯ ಶುಭ ದಿನದಂದು ಗೂಧೂಳಿಯ ಹೊತ್ತು ಸಿದ್ಧನಾಮದಲ್ಲಿ ಧರ್ಮದ ಜ್ಯೋತಿಯು ಭೂಮಿಗೆ ಇಳಿದಿತ್ತು. ಅಜ್ಞಾನದ ಕಗ್ಗತ್ತಲೆ ಕಳೆದು ಬೆಳಕನ್ನು ಹರಡಿತ್ತು. ಹುಬ್ಬಳ್ಳಿಯ ಪುರದರಸನ ಹೆಸರಲ್ಲಿ ಲೀಲೆಯ ತೋರಿತ್ತು. ಅವತಾರ ಅವತಾರ ಸಿದ್ಧಾರೂಢರ ಅವತಾರ. ರವಿರಾಜನ ಹೊಂಬನ್ನದ ರಶ್ಮಿಯು ಧರೆಯಲ್ಲಿ ಹರಡಿತ್ತು. ಹಿಮಗಿರಿ ಇಳಿದು ಶಿವ ಬರುತಿಹನು ಎನ್ನುತ್ತ ನಗುತ್ತಿತ್ತು. ಹಸುವಿನ ಪ್ರೀತಿಗೆ ಕಾತರಿಸಿದ ಕರು ಅಂಬಾ ಎನ್ನುತ್ತಿತ್ತು. ಆ ಧ್ವನಿಯಲ್ಲೂ ಶಿವನಾಗಮನದ ಸಂಭ್ರಮ ಸೂಷಿತ್ತು. ವಿಶಾಲ ನೊಸಲಿಗೆ ವಿಭೂತಿ ಧರಿಸಿದ ಕಂದನ ರೂಪದಲ್ಲಿ ಬೆಳ್ಳಿ ಬೆಟ್ಟವನು ತ್ವರೆದ ಶಿವನು ಅವತರಿಸಿದ ಭೂಮಿಯಲ್ಲಿ. ಮಾನವರ ಸುಖ ದುಃಖವನರಿಯಲು ತಾಣರ ವೇಷದಲ್ಲಿ ಅಂಥೇಳಿ ಸಿದ್ಧಾರೂಢರನ್ನು ಅದೆಷ್ಟು ಸುಂದರವಾಗಿ ಹಾಡಿ ಹೊಗಳಿದ್ರಂತ ಗಾನ ಸಾರ್ವಭೌಮ SP ಬಾಲಸುಬ್ರಹ್ಮಣ್ಯಂ ಅವರು. ಅವರಲ್ಲಿನ ಪರಮಾತ್ಮ ಅಂದಮೇಲೆ ಸಾಕ್ಷಾತ್ ಪರಮೇಶ್ವರ ಭೂಮಿಗೆ ಇಳಿದು ಬಂದ ಸಿದ್ಧಾರೂಢರ ರೂಪದಿಂದ. ಎದಕ್ಕಾಗಿ ಇಳಿದು ಬಂದ ಅಂದ್ರೆ ಮಾನವರ ಸುಖ ದುಃಖಗಳನ್ನು ತಿಳ್ಕೊಳ್ಳಾಕ, ಮಾನವರಿಗೆ ಸನ್ಮಾರ್ಗವನ್ನು ತೋರಾಕ, ಮಾನವರಿಗೆ ನೀವು ಮನುಷ್ಯರಲ್ಲೋ ಪರಮಾತ್ಮರು ಅಂತ ತಿಳಿಸಿಕೊಡಾಕ ಬಂದ. ಶಾಲಿವಾಹನ ಶಕೆ 1758, ಕ್ರಿಸ್ತಶಕ 1836, ದುರ್ಮುಖಿ ನಾಮ ಸಂವತ್ಸರ
ಶನಿವಾರ ರಾಮನವಮಿಯ ದಿವಸ ಗೋಧೂಳಿಯ ಒಂದು ಪವಿತ್ರ ಕಾಲದೊಳಗೆ ದೇವಮಲ್ಲಮ್ಮ ಮತ್ತು ಗುರುಶಾಂತಪ್ಪ ಅನ್ನುವಂತಹ ಪುಣ್ಯಾತ್ಮರಿಗೆ ಬೀದರ್ ಜಿಲ್ಲಾ ಬಾಲ್ಕಿ ತಾಲೂಕು ಚಳಕಾಪುರದಲ್ಲಿ ಜನ್ಮವನ್ನು ತಾಳಿದಂಥ ಪುಣ್ಯಾತ್ಮರು ಹುಬ್ಬಳ್ಳಿಯ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳು. ಅಪ್ಪ ಸಿದ್ಧಾರೂಢ, ನಿನಗೆ ಹುಟ್ಟುಹಬ್ಬದ ಶುಭಾಶಯಗಳು ತಂದೆ, ಶುಭಾಶಯಗಳು. ನಮ್ಮಂಥವರು ಹುಟ್ಟುಹಬ್ಬ ಆಚರಿಸ್ಕೊಳ್ತೇವಲ್ಲ, ಅದು ಮುಖ್ಯ ಅಲ್ಲ. ಇಂತಹ ಮಹಾತ್ಮರ ಹುಟ್ಟುಹಬ್ಬವನ್ನು ಆಚರಿಸ್ತೇವಲ್ಲ, ಇದು ಮುಖ್ಯ. ಯಾಕಪ್ಪ ಅಂತಂದ್ರೆ ಇವರು ತಮಗಾಗಿ ಹುಟ್ಟಲಿಲ್ಲ, ತಮ್ಮ ಕುಲಕ್ಕಾಗಿ ಹುಟ್ಟಲಿಲ್ಲ, ತಮ್ಮ ಊರಿಗಾಗಿ ಹುಟ್ಟಲಿಲ್ಲ, ತಮ್ಮ ರಾಜ್ಯಕ್ಕಾಗಿ ಹುಟ್ಟಲಿಲ್ಲ, ತಮ್ಮ ದೇಶಕ್ಕಾಗಿ ಹುಟ್ಟಲಿಲ್ಲ, ಇಡೀ ವಿಶ್ವಕ್ಕಾಗಿ ಹುಟ್ಟಿದಂಥ ವಿಶ್ವಮಾನವರಿವರು. ಅದಕ್ಕಾಗಿ ಇಂತಹ ಮಹಾತ್ಮರ ಒಂದು ಜನ್ಮದಿನೋತ್ಸವವನ್ನು ಆಚರಿಸಿದ್ರೆ ನಮ್ಮ ಜನ್ಮನ ಸಾರ್ಥಕ. ಅಪ್ಪ ಸಿದ್ಧಾರೂಢ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ದಿನನಿತ್ಯವೂ ಸಹಿತ ನನ್ನ ಹೃದಯದಲ್ಲಿ ಹುಟ್ಟು ತಂದೆ ಜ್ಞಾನ ರೂಪದಿಂದ. ಸದ್ಗುರುನಾಥ, ನಿನ್ನನ್ನು ಪಡೆದಂತಹ ಆ ತಂದೆ ತಾಯಿಗಳು ಧನ್ಯರು. ತಂದೆ, ನೀ ಅವತರಿಸಿದಂತಹ ಆ ಕುಲವೇ ಧನ್ಯ. ತಂದೆ, ನೀ ಜನ್ಮ ತಾಳಿದಂತಹ ಆ ಊರು ಧನ್ಯ. ತಂದೆ, ನೀ ಜನ್ಮ ತಾಳಿದಂಥ ಈ ರಾಜ್ಯ ಧನ್ಯ. ತಂದೆ, ನೀ ಅವತರಿಸಿದಂಥ ಈ ದೇಶನ ಧನ್ಯ. ತಂದೆ, ನಿನ್ನ ಒಂದು ಅಗಣಿತವಾದಂತಹ ಲೀಲೆಯನ್ನು ಕಂಡಂತಹ ಈ ಜಗತ್ತನ ಧನ್ಯ ಧನ್ಯ ಧನ್ಯ. ಸಿದ್ಧಾರೂಢಪ್ಪನನ್ನು ಎಷ್ಟಂತ ಗುಣಗಾನ ಮಾಡೋದಂತ. ಎಷ್ಟೊಂದು ಜಗತ್ತಿನೊಳಗೆ ಅಜ್ಞಾನವನ್ನು ಕಳೆಯಾಕ ತಮ್ಮನ್ನು ತಾವು ತೊಡಗಿಸ್ಕೊಂಡ್ರಂತ ಅವರನ್ನು ಕೆಲವು ಮಂದಿ ಶಿವ ಅಂತ ಕರೆದ್ರು, ಕೆಲವು ಮಂದಿ ರಾಮ ಅಂತ ಕರೆದ್ರು, ಕೆಲವು ಮಂದಿ ವಿಷ್ಣು ಅಂತ ಕರೆದ್ರು, ಕೆಲವು ಮಂದಿ ಜ್ಞಾನೇಶ್ವರ ಅಂತ ಕರೆದ್ರು, ಕೆಲವು ಮಂದಿ ಬಸವಣ್ಣ ಅಂತ ಕರೆದ್ರು. ಅವರನ್ನು ಯಾವ್ಯಾವ ರೂಪದಿಂದ ಅಂತ. ನರಸೋಬಾವಾಡಿ ಒಳಗಿರುವಂಥ ವಾಸುದೇವಾನಂದರು ಸಿದ್ಧಾರೂಢರನ್ನು ನೋಡಿದಾಗ ಅವರನ್ನು ರಮೇಶ್ವರಾಚಿ ಅವತಾರ ಅಂತ ಕರೆದ್ರಂತ. ಇವರು ಪ್ರತ್ಯಕ್ಷ ರಾಮೇಶ್ವರನ ಅವತಾರ ಅಂತ ಕರೆದಿದ್ರಂತ. ಗೊಂದಾವಲಿ ಬ್ರಹ್ಮಚೈತನ್ಯ ಮಹಾರಾಜರು ಇವರನ್ನು ನೋಡಿದಾಗ ಮಹಾರಾಷ್ಟ್ರದೊಳಗೆ ಅವತರಿಸಿದಂತಹ ಪ್ರತ್ಯಕ್ಷ ಜ್ಞಾನೇಶ್ವರನ ಇವರು ಅಂಥೇಳಿ ಕರೆದ್ರಂಥವರನ್ನು. ಸಂತ ಗೋಕುಳಾಬಾಯಿ ಸಿದ್ಧಾರೂಢರನ್ನು ವಿಷ್ಣುವಿನ ಅವತಾರ ಅಂತ ಕರೆದಳು. ಮತ್ತು ಬೆಳಗಾವಿಯ ಹರಿಮಂದಿರದ ಕಲಾವತಿ ಆಯಿಯವರು ಇವರನ್ನು ಕೃಷ್ಣನ ಅವತಾರ ಅಂತ ಕರೆದರು. ತಮ್ಮಣ್ಣ ಶಾಸ್ತ್ರಿಗಳು, ಸಚ್ಚಿದಾನಂದ ಮಹಾಸ್ವಾಮಿಗಳು ಸಿದ್ಧಾರೂಢರನ್ನು ಪ್ರತ್ಯಕ್ಷ ರಾಮನ ಅವತಾರ ಅಂತೇಳಿ ಕರೆದ್ರು ಅವರನ್ನು. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ನಾರತಿಯ, ಶ್ಯಾಮಧಾಮ ಶ್ರೀರಾಮ ಭಿನ್ನ ಶಂಕರ ನೀನಿರುವಿ ಅಂತ ಈ ಒಂದು ಸುಂದರವಾದಂಥ ಮಂಗಳಾರತಿಯನ್ನು ಬರೆದವರು ತಮ್ಮಣ್ಣ ಶಾಸ್ತ್ರಿಗಳು. ಅದರೊಳಗೆಲ್ಲ ಹೇಳಿಬಿಟ್ಟಾರವರು. ಸೊಲ್ಲಾಪುರದ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಅಕ್ಕಲಕೋಟೆಯ ಶರಣಪ್ಪನವರಿಗೆ ಹೇಳ್ತಾರೆ,
ಶರಣಪ್ಪ, ರೇವಣಸಿದ್ಧ ಮಹಾಸ್ವಾಮಿಗಳೇ, ಯಾವ ಒಂದು ಬಸವಣ್ಣನನ್ನು ನಿಮ್ಮ ಆದರ್ಶವನ್ನಾಗಿಟ್ಕೊಂಡ್ರಿ ಮತ್ತು ಯಾವ ಒಂದು ಶರಣರ ಕಾಲದಲ್ಲಿ ಜನ್ಮವನ್ನು ತಾಳಬೇಕಾಗಿತ್ತು ಅಂಥೇಳಿಕಾರ ಪಶ್ಚಾತ್ತಾಪ ಪಟ್ಟುಕೊಳ್ಳಕತ್ತೀರಿ. ಅಂತಹ ಶರಣರ ಕಾಲ ಮತ್ತೆ ಬಂದೈತಿ. ಅಂತಹ ಬಸವಣ್ಣ ಮತ್ತೆ ಹುಟ್ಟಿದಾನ ಅಂಥೇಳಿಕಾರ ಸೊಲ್ಲಾಪುರದ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಅಕ್ಕಲಕೋಟೆಯ ರೇವಣಸಿದ್ಧ ಮಹಾಸ್ವಾಮಿಗಳಿಗೆ ಹೇಳ್ತಾರೆ. ಆವಾಗ ರೇವಣಸಿದ್ಧ ಮಹಾಸ್ವಾಮಿಗಳು, ಯಪ್ಪ ದಯವಿಟ್ಟು ಹೇಳ್ರಿ ಯಾರಂತ ಕೇಳಿದರು. ಹುಬ್ಬಳ್ಳಿ ಒಳಗಿರುವಂತಹ ಸಿದ್ಧಾರೂಢರನ್ನ ಪ್ರತ್ಯಕ್ಷ ಜಗಜ್ಯೋತಿ ಬಸವಣ್ಣನ ಪ್ರತಿರೂಪರು ಅಂತ ಹೇಳಿ ಕಳಿಸಿದ್ರಂತ ನೋಡ್ರಿ. ಯಾವಾಗ ಸಿದ್ಧಾರೂಢ ಮಹಾಸ್ವಾಮಿಗಳು ಎಲ್ಲ ಭಕ್ತರ ಬಾಯಿಯೊಳಗೆ ಕಲ್ಲು ಸಕ್ಕರೆಯನ್ನು ಹಾಕ್ತಿದ್ರು, ಕಣ್ಣು ಮುಚ್ಚಿ ಬಾಯಿ ಅಂತ ತೆಗೆದಿದ್ರಂತ ಅಕ್ಕಲಕೋಟೆಯ ರೇವಣಸಿದ್ಧ ಮಹಾಸ್ವಾಮಿಗಳು. ಅವ್ರ ಬಾಯಿಯೊಳಗೂ ಸಿದ್ಧಾರೂಢರು ಕಲ್ಲು ಸಕ್ಕರೆಯನ್ನು ಹಾಕಿದರು, ಕಣ್ಣು ತೆಗಿತಾರ. ಸಿದ್ಧಾರೂಢರೆಲ್ಲ ಪ್ರತ್ಯಕ್ಷ ಬಸವಣ್ಣನಾಗಿ ಕಂಡರು ಸಿದ್ಧಾರೂಢರು. ದತ್ತೋಪಂತರಿಗೆ, ಬನವಾಸಿಯ ದತ್ತಜ್ಜನಿಗೆ ಪ್ರತ್ಯಕ್ಷ ದತ್ತಾತ್ರೇಯರಾಗಿ ದರ್ಶನವನ್ನು ನೀಡಿದರು ಸಿದ್ಧಾರೂಢರು. ಪಾರ್ಸಿ ಭಕ್ತರು ಬಂದಾಗ ಅಗ್ನಿಯ ಸ್ವರೂಪವನ್ನು ತಾಳಿ ನಿಂತರು ಸಿದ್ಧಾರೂಢರು. ಮಹಮ್ಮದಿಯ ಭಕ್ತರು ಬಂದಾಗ ಅಲ್ಲಾಹನ ರೂಪವನ್ನು ಸಿದ್ಧಾರೂಢರಲ್ಲಿನ ಕಂಡರು. ಅಂದಮೇಲೆ ಎಂತಹ ಒಂದು ವಿಶೇಷವಾದಂಥ ಅವತಾರ ಇರಬಹುದು ಅಪ್ಪ ಸಿದ್ಧಾರೂಢರದಂತ. ಸಿದ್ಧಾರೂಢ ಅಪ್ಪವರು ಹುಟ್ಟಿ ಬರಲಿಲ್ಲ ಅಂದ್ರೆ, ಸಿದ್ಧಾರೂಢ ಅಪ್ಪವರ ಬೋಧನೆಯನ್ನು ನಾವು ಕೇಳಲಿಲ್ಲ ಅಂದ್ರೆ, ಸಿದ್ಧಾರೂಢ ಅಪ್ಪನ ಒಂದು ಆ ಪುಣ್ಯಕ್ಷೇತ್ರವಾದಂಥ ಹುಬ್ಬಳ್ಳಿಯ ದರ್ಶನವನ್ನು ನಾವು ಮಾಡಲಿಲ್ಲ ಅಂತಂದರೆ ನಮ್ಮ ಜೀವನ ಎಷ್ಟು ಅಧೋಗತಿಗೆ ಹೊಕ್ಕಿತ್ತೋ ಯಾರಿಗೆ ಗೊತ್ತು. ನಾವು ಎಷ್ಟು ಜನ್ಮದ ಪುಣ್ಯ ಮಾಡಿದ್ದಕ್ಕೆ ನಮ್ಮಪ್ಪ ಸಿದ್ಧಾರೂಢರ ಒಂದು ದಿವ್ಯ ಸಾನ್ನಿಧ್ಯ ನಮಗೆ ಪ್ರಾಪ್ತವಾಗೈತಿ. ಒಂದು ಲೀಲೆನೋ ಎರಡು ಲೀಲೆನೋ ಎಷ್ಟು ಲೀಲೆಗಳನ್ನು ಮಾಡಿದರು ಸಿದ್ಧಾರೂಢರು. ನೊಂದವರನ್ನು ಕೈ ಹಿಡಿದು ಎತ್ತಿದ್ರು ಎಷ್ಟು ಸಿದ್ಧಾರೂಢರು. ಎಲ್ಲರೂ ಸಹಿತ ಜ್ಞಾನಕ್ಕೆ ಅರ್ಹರು ಅಂತ ಹೇಳಿಕರೆ ಎಷ್ಟೊಂದು ಸಮಾನತೆಯನ್ನು ಸಾರಿದರು ಸಿದ್ಧಾರೂಢರು. ಗುಪ್ತವಾಗಿದ್ದಂಥ ಓಂ ನಮಃ ಶಿವಾಯ ಮಹಾಮಂತ್ರವನ್ನು, ಶಿವಾಯ ನಮಃ ಅನ್ನುವಂತಹ ಮಹಾಮಂತ್ರವನ್ನು ಹೊರಗೆ ತಂದು ಸುರಿವಿ ಯಾರಿಗೆ ಬೇಕೋ ಅವರು ತೋರಿಪ ಅಂತ ಹೇಳಿದಂಥ ಮಹಾತ್ಮರು ಸಿದ್ಧಾರೂಢಪ್ಪವರು. ಸಿದ್ಧಾರೂಢಪ್ಪವರು ಒಂದು ಕಡೆ ಆದರೂ ಸಿಟ್ಟು ಮಾಡಿದ್ರ, ಯಾರಿಗಾದರೂ ಶಾಪವನ್ನು ಕೊಟ್ರ, ಯಾರನ್ನಾದರೂ ಬೇದ್ರ, ಅವರ ಜೀವನ ಚರಿತ್ರವನ್ನು ತೆಗೆದ್ರೆ ಎಲ್ಲೂ ಅದು ನೋಡಾಕನ ಸಿಗೋದಿಲ್ಲ. ಮನಸ್ಸಿಗೆ ನೋವನ್ನು ಕೊಟ್ಟವರನ್ನೂ ಒಂದೇ ರೀತಿ ನೋಡಿದರು, ಮನಸ್ಸಿಗೆ ಆನಂದವನ್ನು ನೀಡಿದವರನ್ನು ಸಹಿತ ಒಂದೇ ರೀತಿ ನೋಡಿದರು. ಸಮಾನತೆಯ ಸಂತರಾಗಿ ಮೆರೆದರು ಸದ್ಗುರು ಸಿದ್ಧಾರೂಢಪ್ಪರು. ಎಷ್ಟು ಜನ್ಮದ ಪುಣ್ಯನಪ್ಪ ಸದ್ಗುರುನಾಥ, ಎಷ್ಟು ಜನ್ಮದ ಪುಣ್ಯ. ಗರಗದ ಮಡಿವಾಳಜ್ಜವರು, ಹೌದಪ್ಪ ನೀನು ಸಿದ್ಧನಲ್ಲೋ, ನಿಜವಾಗಿಯೂ ಸಿದ್ಧಾರೂಢ ಅಂತೂ ಒಪ್ಪಿಕೊಂಡ್ರು. ಸಂತ ಶಿಶುನಾಳ ಶರೀಫರು ಸಾಧು ನೋಡಲು ಇವನು ಸಾಧು ನೋಡಲು ಅಂತೇಳಿ ಕರಹಾಡಿ ಹೊಗಳಿದರು. ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳು, ಸಿದ್ಧ ನಿನ್ನನ್ನು ಪಡೆದಂತಹ ಈ ಭೂಮಿ ಧನ್ಯನೋ ಅಂದರು. ಗಣೇಶಪುರಿಯ ನಿತ್ಯಾನಂದ ಮಹಾಸ್ವಾಮಿಗಳು ಸಿದ್ಧಾರೂಢರನ್ನು ನೋಡಿ ಹುಬ್ಬಳ್ಳಿ ಜನರನ್ನು ಕುರಿತು ಹೇಳ್ತಾರೆ,
ನೀವು ಬಹಳ ಜನ್ಮದ ಪುಣ್ಯವನ್ನು ಮಾಡಿದಿರಿ, ನೀವು ಇದ್ದಲ್ಲಿನ ಪರಮಾತ್ಮ ಬಂದು ನೆಲೆಸಿದಾನಂತ ಹೇಳಿದರು ಅವರು. ಕರಾವಳಿ ಪ್ರದೇಶದಿಂದ ಮುಂಬೈಗೆ ಹೋಗೋ ಮಾರ್ಗದಲ್ಲಿ ಹುಬ್ಬಳ್ಳಿಗೆ ಬಂದಂತಹ ಸಮಯದೊಳಗೆ ಅಕ್ಕಲಕೋಟೆಯ ರೇವಣಸಿದ್ಧ ಮಹಾಸ್ವಾಮಿಗಳು, ತಾಳಿಕೋಟೆಯ ಕಾಸಗತ್ತ ಶಿವಯೋಗಿಗಳು, ಉಗರಕೋಳದ ನಿರ್ವಾಣಪ್ಪನವರು, ಭಾವಿಹಾಳದ ಚನ್ನವೃಷವೇಂದ್ರ ಮಹಾಸ್ವಾಮಿಗಳು, ಗದುಗಿನ ಶಿವಾನಂದ ಮಹಾಸ್ವಾಮಿಗಳು, ಸ್ವಾಮಿ ವಿವೇಕಾನಂದರು ಸಿದ್ಧಾರೂಢರಿಗೆ ಭೇಟಿ ಆಗ್ಬೇಕಂತೇಳಿ ಹುಬ್ಬಳ್ಳಿಗೆ ಬಂದಿದ್ದರು. ಸಿದ್ಧಾರೂಢರಲ್ಲಿದ್ದಂತಹ ಪಾಂಡಿತ್ಯವನ್ನು, ಜ್ಞಾನವನ್ನು, ಅವರ ಮನಸ್ಥಿತಿಯನ್ನು ಅರಿತಂತಹ ವಿವೇಕಾನಂದರು ಸಿದ್ಧಾರೂಢರಿಗೆ ಹೇಳಿದರಂತೆ, ನೀವು ಇಲ್ಲೇ ಉಳಿಯೋ ಬದಲಿ ಲೋಕ ಸಂಚಾರವನ್ನು ಮಾಡಿ ನೀವು ಯಾಕೆ ಜಗತ್ತನ್ನು ಉದ್ಧರಿಸಬಾರ್ದು ಅಂತ ಕೇಳಿದ್ರಂತ. ಆವಾಗ ಸಿದ್ಧಾರೂಢರು ವಿವೇಕಾನಂದರಿಗೆ ಬಹಳ ಸುಂದರವಾಗಿ ಹೇಳಿದರು. ಏನಂದ್ರೆ, ನೋಡ್ರಿ, ಹೂವು ಅರಳಿ ನಿಲ್ಲೋದು ಒಂದು ಅದರದ್ದು ಕೆಲಸ, ಅದರೊಳಗಿದ್ದಂತಹ ಮಕರಂದವನ್ನು ಹೀರುವುದು ದುಂಬಿಗಳ ಕೆಲಸ. ನಾ ಹೂವಾಗಿ ಅರಳಿದ್ದೇನೆ, ಯಾರಿಗೆ ಮಕರಂದ ಬೇಕೋ ಅವರು ಬಂದು ಹೀರ್ತಾರೋ, ನನ್ನ ಕರ್ತವ್ಯವನ್ನು ನಾ ಮುಗಿಸಿದ್ದೇನೆ ಅಂತ ಹೇಳಿದಂಥ ಪುಣ್ಯಾತ್ಮರು ಸಿದ್ಧಾರೂಢರು. ಮಹಾತ್ಮ ಗಾಂಧೀಜಿಯವರು ಸಿದ್ಧಾರೂಢರಿಗೆ ಭೇಟಿಯಾದಾಗ, ನಿಮ್ಮಂಥ ಮಹಾತ್ಮರನ್ನು ಪಡೆದಂಥ ಭಾರತ ದೇಶ ಧನ್ಯ ಅಂತಂದರು. ಸಿದ್ಧಾರೂಢರು ಅವ್ರಿಗೆ ಹೇಳ್ತಾರೆ, ನಾನು ನೀವು ಒಂದೇ ಇದ್ದಂಗದೀವಿ, ಯಾಕಂದ್ರೆ ನಾ ಇಲ್ಲಷ್ಟೇ ಕೆಲವು ಮಂದಿನ ಉದ್ಧಾರ ಮಾಡಕತ್ರ, ನೀವು ಇಡೀ ಭಾರತ ದೇಶವನ್ನು ಉದ್ಧಾರ ಮಾಡಕತ್ತೀರಿ ಅಂದರು. ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅವರು ಬಂದರು, ತಮ್ಮೊಳಗಿದ್ದಂಥ ಸಂಶಯವನ್ನು ನಿವಾರಣೆ ಮಾಡಿಕೊಂಡ್ರು. ಯಾವ ಒಂದು ಗೀತಾ ರಹಸ್ಯ ಅನ್ನುವಂಥ ಗ್ರಂಥವನ್ನು ರಚಿಸಿದ್ರು, ಅದರಲ್ಲಿಯ ಸಂಶಯವನ್ನು ಕಳ್ಕೊಂಡು ಬಾಲಗಂಗಾಧರ ತಿಲಕ್ ಅವರು ಹೇಳ್ತಾರೆ, ನನ್ನ ಒಂದು ಆ ಪರಿಶ್ರಮದ ಫಲವಾಗಿ ಪ್ರತ್ಯಕ್ಷ ಕೃಷ್ಣನ ನನಗೆ ಇವತ್ತು ನಿಮ್ಮ ರೂಪದಿಂದ ಬೋಧನೆಯನ್ನು ಮಾಡಿದ ಅಂತ ಹೇಳ್ಕಾರ ಉದ್ಗಾರವನ್ನು ತೆಗೆದಿದ್ದರು ಅಂತ ಹೇಳ್ತಾರೆ. ಮೌನ ಯೋಗಿಗಳಾದಂಥ ಗುರುನಾಥಾರೂಢ ಮಹಾಸ್ವಾಮಿಗಳನ್ನು ಆಶೀರ್ವದಿಸಿ ಜಗತ್ತಿಗೆ ನೀಡಿದಂಥ ಪುಣ್ಯಾತ್ಮರು ಸಿದ್ಧಾರೂಢಪ್ಪನವರು. ಅಜ್ಞಾನಿಗೆ ಶಿವನೆಂದು ಗೋಚರವಾಗನು, ಸಕಲ ಜ್ಞಾನಿ ಭಕ್ತರಿಗೆ ಅಗೋಚರದಿ ಫಲ ಕೊಡುವನು. ಡೋನಿಯನು ನದಿ ತೀರಕ್ಕೆ ಎಳೆದು ತಂದ, ಸಿದ್ಧನ ಶಿವಶಕ್ತಿ ಅಗೋಚರದಿ ಗೋಚರಿಸಿತು ಅನ್ನೋರ ಹಂಗೆ ಸಿದ್ಧಾರೂಢಪ್ಪನವರು ಇವತ್ತಿನ ಮಠನೂ ಸಹಿತ ತಮ್ಮನ್ನು ನಂಬಿದಂತಹ ಭಕ್ತರನ್ನು ರಕ್ಷಣೆ ಮಾಡ್ತಾರೆ. ತಮ್ಮನ್ನು ನಂಬಿದಂತಹ ಭಕ್ತರ ಹೃದಯದೊಳಗೆ ಜ್ಞಾನ ರೂಪದಿಂದ ವಾಸ ಮಾಡ್ತಾರೆ. ಅದಕ್ಕಾಗಿ ಪ್ರಾರಬ್ಧ ಏನು ಬೇಕಾದಿರಲಿ ಅದನ್ನು ಅನುಭವಿಸೋನು, ಸದ್ಗುರುನಾಥನ ಸ್ಮರಣೆಯನ್ನು ಎಂದೂ ಬಿಡೋದು ಬೇಡ. ಪವಿತ್ರವಾದಂಥ ರಾಮನವಮಿ, ಈ ರಾಮನವಮಿಯ ದಿವಸ ಸಿದ್ಧಾರೂಢಪ್ಪ ಅವರದ ಒಂದು ಜನ್ಮ ದಿನೋತ್ಸವ. ಸಿದ್ಧಾರೂಢಪ್ಪನ ಒಂದು ಸಂಪೂರ್ಣವಾದಂಥ ಆಶೀರ್ವಾದ ನಮಗೆ ನಿಮಗೆ ಸದಾಕಾಲ ಇರಬೇಕು. ಎಲ್ಲಿ ಮಠ ಆ ಸಿದ್ಧಾರೂಢರ ನೆನಪು ನಮ್ಮ ಹೃದಯದಲ್ಲಿ ಐತಿ, ಎಲ್ಲಿ ಮಠ ಓಂ ನಮಃ ಶಿವಾಯ ಅನ್ನುವ ಮಹಾಮಂತ್ರವನ್ನು ನಾವು ಪಠಿಸ್ತೀವಿ, ಅಲ್ಲಿ ಮಠನೂ ಸಹಿತ ಸಿದ್ಧಾರೂಢರ ಒಂದು ಅನುಗ್ರಹ ನಮ್ಮ ಮೇಲೆ ಐತಿ ಅಂತ ಹೇಳಿಕಾರ ಅದನ್ನು ಗಟ್ಟಿ ಮಾಡಿಕೊಳ್ಳೋದು. ಗಣೇಶ್ ಪೇಟೆ ಒಳಗಿರುವಂತಹ ಜಡಿಸಿದ್ಧ ಶಿವಯೋಗಿಗಳು ಸಿದ್ಧಾರೂಢರನ್ನು ಅಪ್ಪಿಕೊಂಡರು. ಸಿದ್ಧಾರೂಢ ಜಗತ್ತನ್ನು ಉದ್ಧಾರ ಮಾಡಲಿಕ್ಕೆ ಬಂದಂಥ ಪರಮಾತ್ಮನಪ್ಪ ನೀನು, ನಿನ್ನ ಸಂಪರ್ಕದಿಂದ ನಾನೂ ಧನ್ಯನಾದನು ಅಂತ ಹೇಳಿದ್ರಂತ. ಅಂತಹ ಸದ್ಗುರುವಿನ ಶ್ರೀಚರಣಕ್ಕೆ ಅನಂತ ಅನಂತ ನಮನಗಳನ್ನು ಸಲ್ಲಿಸಿ ಆ ಪರಮಾತ್ಮನ ಹುಟ್ಟುಹಬ್ಬಕ್ಕೆ ಈ ಎರಡು ಮಾತಿನ ಪುಷ್ಪಗಳನ್ನು ಅವನ ಶ್ರೀಚರಣಕ್ಕೆ ಅರ್ಪಿಸಿ, ಅಪ್ಪ ಸಿದ್ಧಾರೂಢ, ನಿನಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು.